ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಟೆರೆಸ್ ವಿತ್ ನಿಖಿತಾ. ಇಲ್ಲಿ ಕಾರ್ಡ್ಸ್ ತೆಗೆದಿಟ್ಟಿದ್ದೀನಿ. ಇವತ್ತು ನಿಮ್ಮ ಪರ್ಸನ್ ಎನರ್ಜಿ ಮತ್ತು ನಿಮ್ಮ ಎನರ್ಜಿ ಮತ್ತು ಥರ್ಡ್ ಪಾರ್ಟಿ ಎನರ್ಜಿ ತೆಗೆದೆ ನಾನೀಗ. ದಿಸ್ ಇಸ್ ನಿಮ್ಮ ಎನರ್ಜಿ, ನಿಮ್ಮ ಪರ್ಸನ್ ಎನರ್ಜಿ, ನಿಮ್ಮ ಥರ್ಡ್ ಪಾರ್ಟಿ ಎನರ್ಜಿ. ಓಕೆ, ಈ ಮೂರು ಮಂದಿ ಎನರ್ಜಿ ಹೆಂಗೈತೆ ಅಂತ ನೋಡ್ಕೊಂಡು ಬಿಡೋಣ. ಇದು ನಿಮ್ಮ ಎನರ್ಜಿ ಹೆಂಗೈತೆ ಅಂದ್ರೆ ನೀವು ಸಕ್ಸಸ್ ಅದೀರಿ, ನೀವು ಆರಾಮದಿರಿ, ನಿಮ್ಮ ಜೀವನದಾಗ ಭಾಳ ಖುಷಿಂದಿರಿ. ನಿಮ್ದು ಏನು ಕೆಲಸ ಅಲ್ಲ, ಎಷ್ಟಂತ ಒಬ್ರಿಗೆ ವೇಟ್ ಮಾಡೋದು ಅಂದ್ಕೊಂಡು ನಿಮ್ದು ಏನು ಕೆಲಸ ಅಲ್ಲ, ನಿಮ್ಮ ಜೀವನ ನಿಮ್ಮ ಮುಂದೆ ಹೊಂಟ್ಬಿಟ್ಟಿದೆ. ನಿಮ್ದು ಏನು ವರ್ಕ್ ನಾನು ಪಾಡಿ ನಾ ಇರ್ತೇನಪ್ಪ ಅಂತಂದು. ನಿಮ್ಮ ಪರ್ಸನ್ ಏನೈತಲ್ಲ, ನಿಮ್ಮ ಪರ್ಸನ್ ಎಲ್ಲ ದುಡ್ಡು ಐತಿ, ಎಲ್ಲ ಐತಿ, ನೆಮ್ಮದಿನೇ ಇಲ್ಲ ಅವರಿಗೆ. ಎಲ್ಲ ಫುಲ್ ಏನಿದ್ದೀರಿ ಅಂದ್ರೆ ಲಕ್ಸುರಿಯಸ್ ಲೈಫ್ ಐತಿ. ಬಟ್ ಇಲ್ಲ, ಅವ್ರ ಮನೆಯೊಳಗೆ ಹೋಲ್ಡಿಂಗ್ ಎನರ್ಜಿ ಅದಾರ ಮೋಸ್ಟ್ಲಿ. ಅಂದ್ರೆ ಅವ್ರ ವೈಫ್ ಇರ್ಬೋದು, ಅವ್ರ ತಾಯಿ ಇರ್ಬೋದು. ಮನೆಯೊಳಗೆ ಒಂದು ಅವ್ರ ಪರ್ಸನಿಂದ ಪೂರ ಅವ್ರ ಹೋಲ್ಡಿಂಗ್ ಒಳಗೆ ಅದಾರ, ಆರಾಮದಾರ. ಬಟ್ ಅವರಿಗೆ ನೆಮ್ಮದಿ ಇಲ್ಲ. ಸೊ ದೇ ಆರ್ ಹೀಲಿಂಗ್. ನೀವು ನಿಮ್ಮ ಕೆಲಸ ಮಾಡ್ಕೊಂಡು ನಿಮ್ಮ ಪಡಿ ನೀವು ಹೆಂಗಂದ್ರೆ ನೆಮ್ಮದಿಯಿಂದ ಆರಾಮದಿರಿ, ಖುಷಿನದಿರಿ. ದೇ ಆರ್ ಹೀಲಿಂಗ್ ದ ಹಾರ್ಟ್ ಚಕ್ರ. ದೇ ನೀಡ್ ಟು ಥರ್ಡ್ ಪಾರ್ಟಿ ಒಳಗೆ ಹೆಂಗೈತೆ ಅಂದ್ರೆ ಅವ್ರ ಎರಡು ಕಾರ್ಡ್ ಬಂದವ. ಓಕೆ 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 ಥರ್ಡ್ ಪಾರ್ಟಿ ಹೆಂಗಂದ್ರೆ ಅವ್ರನ್ನ ಎಮೋಷ್ನಲಿ ಹೋಲ್ಡ್ ಮಾಡ್ಕೊಳಕ್ಕೆ ವಿಚಾರ ಮಾಡ್ತಿದ್ದಾರೆ. ನಿಮ್ಮ ಪರ್ಸನನ್ನು ಅವ್ರು ಎಮೋಷ್ನಲಿ ಹೋಲ್ಡ್ ಮಾಡ್ತಿದ್ದಾರೆ. ಅವ್ರು ಯಾರಾಗಿರಲಿ ಎಮೋಷ್ನಲಿ ಮಾಡ್ತಿದ್ದಾರೆ. ಆಮೇಲೆ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವರಿಗೆ ಗಿಲ್ಟ್ ಐತಿ. ಅದನ್ನು ಈಗ ಥರ್ಡ್ ಪಾರ್ಟಿ ನಿಮ್ಮ ಪರ್ಸನಿಗೆ ಏನೋ ಕೆಲವೊಂದು ಏನೋ ಮನಸ್ಸು ನೋಯಿಸ್ತಿದ್ದಾರೆ. ಅದನ್ನು ಬಿಟ್ಟು ನಿಮ್ಮ ಕಡೆ ಬರಬೇಕಂತ ನಿಮ್ಮ ಪರ್ಸನ್ ಅನ್ಕೊತಾರೆ. ಆದರೆ ಇವರು ಥರ್ಡ್ ಪಾರ್ಟಿ ಇರೋದಿಲ್ಲ, ಅವರಿಗೆ ಗಿಲ್ಟ್ ಐತಿ, ನಾ ಏನು ತಪ್ಪು ಮಾಡಿದೆ ಅದನ್ನು ಸರಿ ಮಾಡ್ಕೊಳಕ್ಕೆ ಹೊಸ ಐಡಿಯಾ ಹುಡ್ಕಾಕತ್ತಾರೆ ಅವರು. ಹೊಸ ಐಡಿಯಾಗಳನ್ನ ಹುಡುಕೊಂಡು ನಾ ಹೆಂಗೆ ಈ ಪರ್ಸನ್ ನನ್ನ ಜೊತೆಗೆ ಇಟ್ಕೊಳ್ಳಿ, ನಾ ಹೆಂಗೆ ಇವ್ರನ್ನ ಬಿಟ್ಟು ಕೊಡಬಾರ್ದು ಅಂತಂದು ಹೊಸ ಐಡಿಯಾಗಳನ್ನ ಅವರು ಹುಡುಕ್ತಿದ್ದಾರೆ. ಇದ್ರೊಳಗೆ ಮಕ್ಕಳು ಇನ್ವಾಲ್ವ್ಮೆಂಟ್ ಇರ್ಬೋದು. ನಿಮ್ಮದು ಥರ್ಡ್ ಪಾರ್ಟಿ ನಿಮ್ದು ಏನು ಸಿಚುವೇಶನ್ ಐತಲ್ಲ, ಸಪ್ರೇಷನ್ ಇರ್ಬೋದು, ಡೈವರ್ಸ್ ಇರ್ಬೋದು, ಅಥವಾ ನೀವು ಡೈವರ್ಸೇ ಆಗಿರ್ಬೋದು, ನೀವು ಒಬ್ರಿಗೊಬ್ರು ಬಿಟ್ಟು ಕೊಡ್ತಿರ್ಬೋದು, ಅಂದರೆ ಬಿಟ್ಟು ದೂರಾಗಿರಿ. ಈಗ ಆ ಥರ್ಡ್ ಪರ್ಸನ್ ಏನೈತಲ್ಲ, ನಿಮ್ಮ ಮಕ್ಳು ಇನ್ವಾಲ್ವ್ಮೆಂಟ್ ಅದಾರೆ ಇದ್ರೊಳಗೆ ಅನಿಸುತ್ತೆ. ಈಗ ಥರ್ಡ್ ಪಾರ್ಟಿ ಏನೈತಲ್ಲ, ಹೊಸ ಬಿಗಿನಿಂಗ್ ಮಾಡ್ಬೇಕಂತಲೇ ವಿಚಾರ ಮಾಡ್ತೈತಿ. ಎಮೋಷ್ನಲಿ ನಾನು ಇಷ್ಟು ದಿನ ಮಾಡಿದ ತಪ್ಪಾಯ್ತು, ನನ್ನ ಕ್ಷಮಿಸ್ರಿ, ನನ್ನ ಮತ್ತು ಜೊತೆಗೆ ಚಂದಿರೋಣ, ಹೊಸದು ಹೆಂಗೆ ಮಾಡಲಿ, ನಿಮ್ದು ಹೋಲ್ಡ್ ಮಾಡಲಿ ಅಂತ ಅವ್ರು ವಿಚಾರ ಮಾಡ್ತಿದ್ದಾರೆ. ಓಕೆ, ಲೆಟ್ ಅಸ್ ಸಿ ಮೋರ್ ಅಬೌಟ್ ದಿಸ್. ನಿಮ್ಮ ಎನರ್ಜಿ ನೋಡೋಣ ಫಸ್ಟ್. ನೀವು ನಿಮ್ಮ ಜೀವನದಾಗ ಆರಾಮ್ ಹೊಂಟ್ಬಿಟ್ರಿ, ಫಾಸ್ಟ್ ಐತೆ ನಿಮ್ಮ ಜೀವನ. ಅಂದ್ರೆ ಫಾಸ್ಟ್ ಅಂದ್ರೆ ನಿಮ್ಮ ಜೀವನದಾಗ ನೀವು ಆರಾಮ್ ಫ್ಲೋ ಒಳಗೆ ಹೊಂಟ್ಬಿಟ್ರಿ. ನಿಮ್ದು ಏನು ಪ್ರಾಬ್ಲಮ್ ಇಲ್ಲ, ನೀವು ಆರಾಮದಿರಿ. ನೀವು ಬಂದಾಗ ನೋಡೋಣ ಅಂತಂದು ನಿಮ್ದೇನೋ ನಿಮ್ದೇನೋ ಇದು ಇಲ್ಲ, ಏನಂತೀರಿ, ನಿಮ್ದು ಏನೋ ನೀವು ಆರಾಮದಿರಿ. ಇವ್ರಿಗೇನೋ ಪ್ರಾಬ್ಲಮ್ ಇಲ್ಲ ನಿಮ್ಮಿಬ್ಬರ ನಡುವೆ. ಇವ್ರ ಹೀಲಿಂಗ್ ಎನರ್ಜಿ ಬಂದಿದೆ. ಯಾಕೆ ಬಂದಿದೆ? ಎಲ್ಲ ಇದು ನೆಮ್ಮದಿ ಯಾಕಿಲ್ಲ ಅವ್ರ ಜೀವನದಾಗ ಅಂತ. ಇದು ಯಾರಿನ ಹ್ಯಾಂಗ್ ಮಾಡಿ ಸಿಚುವೇಶನ್ ಅಂದ್ರೆ ಆ ಕಡೆನೂ ಇಲ್ಲ, ಈ ಕಡೆ ನನಗೆ ಏನಾಕತ್ತ ಆಗ್ಲಿಪ್ಪ, ದೇವ್ರು ಬಿಟ್ಟಂಗೆ ಸರೆಂಡರ್ ಆಗಿರ್ತಿಲ್ಲ ದೇವ್ರಿಗೆ. ಲೆಟ್ಟಿಂಗ್ ಗೋ ಮಾಡಿ ಸ್ಯಾಕ್ರಿಫೈಸ್ ಮಾಡಿ, ನಂದು ಏನು ಸ್ಯಾಕ್ರಿಫೈಸ್ ಮಾಡೋದ್ರೆ ಮಾಡೋಣ ಅಂತಂದು ಇದಕ್ಕೆ ಪರಿಸ್ಥಿತಿಗೆ ಬಂದುಬಿಟ್ಟಾರ ಅವ್ರು. ನಿಮ್ಮದು ಪರ್ಸನ್ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಈ ಕಡೆ ನಿಮ್ಮ ಕಡೆ ಬರಬೇಕು, ಆ ಕಡೆನೇ ಇರಬೇಕಂತ ಅವರಿಗೆ ಡೈರೆಕ್ಷನಾಗಿ ಗೊತ್ತಾಗ್ತಿಲ್ಲ. ಅವ್ರಂತರ ದೇ ಆರ್ ಹೀಲಿಂಗ್ ದೆಮ್ಸೆಲ್ಫ್ಸ್ ಅಂತ ಹೇಳಿದ್ರೆ ನೋಡ್ರಿ, ಕರೆಕ್ಟ್ ಕಾರ್ಡ್ ಬರ್ತಾವೆ. ಟ್ರ್ಯಾಪ್ ಆಗಿರೋರು, ಫೀಲಿಂಗ್ ಟ್ರ್ಯಾಪ್ಡ್. ನಾ ಇಲ್ಲಿ ಹೋಗಲಿಲ್ಲ, ಏನು ಮಾಡಲಿ ನಾನು, ಯಾಕಂದ್ರೆ ಇಲ್ಲಿ ಎಮೋಷ್ನಲಿ ಭಾಳ ಹೋಲ್ಡಿಂಗ್ ಎನರ್ಜಿ ಐತಿ. ಗಿಲ್ಟ್ ಆದ್ರೂ ಅಲ್ಲಿ ಬಿಟ್ಟು ಬರೋಣ ಅಂದ್ರೆ ಅಲ್ಲೊಂದು ಹೊಸ ಐಡಿಯಾ ಮಾಡಿ ಏನಾರ ಒಂದು ಹೆದರಿಸಿ ಏನಾರ ಮಾಡಿ ಒಂದು ಟ್ರ್ಯಾಪ್ ಮಾಡಿ ಅವ್ರು ಹಿಡ್ಕೊಳಕತ್ತಾರ. ಬಿಟ್ಟು ಬರೋಕೆ ಅದು ಆಗ್ತಾಯಿಲ್ಲ ಅವ್ರಿಗೆ. ಆ ಕಡೆ ಸಿಚುವೇಶನ್ ಅಂದರೆ ಬಿಟ್ಟು ಬರೋಕೆ ಆಗ್ತಾಯಿಲ್ಲ ಅಷ್ಟೇ. ಅದು ಅಂದರೆ ಕನ್ಫ್ಯೂಸ್ ಒಳಗದಾರ ಅವ್ರಿಗೆ. ಕನ್ಫ್ಯೂಸ್ ಒಳಗಾಗಿ ನೋಡೋಣ ಅಂತ ಟೈಮ್ ಬಂದಾಗ ಏನಾಗ್ತದೆ, ಅದು ಹೆಂಗೆ ಬರ್ತದೆ ಹಂಗೆ ನಾ ಹೆಂಗೆ ಆ್ಯಕ್ಷನ್ ತೊಗೊತೀನಿ, ಆ ಲೆವೆಲಿಗೆ ಬಂದಾರ ಅವ್ರು ನಿಮ್ಮ ಪರ್ಸನ್. ಓಕೆ, ಇಲ್ಲಿ ನಿಮ್ಮ ಥರ್ಡ್ ಪಾರ್ಟಿಗೆ ಎಷ್ಟೊಂದು ಚಾಯ್ಸಸ್, ಡಿಸಪಾಯಿಂಟ್ಮೆಂಟ್ ಎಲ್ಲ ಆಗ್ಯಾವ. ಅವ್ರದ್ದು ಏನೂ ಇಲ್ಲ, ಪ್ಯಾಷನ್ ಇಲ್ಲ, ಏನಿಲ್ಲ ನಿಮ್ಮ ಪರ್ಸನ್ ಜೊತೆಗೆ ಏನಿಲ್ಲ. ಬಟ್ ದೇ ವಾಂಟ್ ಬಿ ದೇವ್. ಅವ್ರ ಜೊತೆಗೆ ಅವ್ರು ಇರಬೇಕು, ನಾ ಇರಬೇಕು ಅಷ್ಟೇ, ನಾನು ಬಿಟ್ಟು ಹೋಗಂಗಿಲ್ಲ ಅಷ್ಟೇ, ಮುಗೀತು. ಗೊತ್ತಾದ್ರೆ ಇದು ಗೊತ್ತಾಯ್ತು ಅನ್ಕೊತ ನಿಮಗೆ ಥರ್ಡ್ ಪಾರ್ಟಿ ಏನು ಮಾಡ್ಕೊತ ಇದೆ ಅಂತಂದು. ಮೋಸ್ಟ್ಲಿ ಅವ್ರನ್ನ ಹೋಲ್ಡ್ ಮಾಡ್ತಾ ಇದೆ, ಬಿಟ್ಟು ಕೊಡ್ತಾಯಿಲ್ಲ. ಬಿಟ್ಟು ಕೊಡ್ಲಿಕ್ಕೆ ಏನೋ ಆ್ಯಕ್ಷನ್ ತೊಗೊತಿಲ್ಲ. ಅದನ್ನ ಹೆಂಗೆ ಮಾಡಿ ಹೊಸದು ಐಡಿಯಾ ಮಾಡಿ ಹಿಡ್ಕೊಳ್ಳಿ ಅಂತ ವಿಚಾರ ಮಾಡ್ತಾ ಇದೆ. ಓಕೆ, ವಾಟ್ ಈಸ್ ದ ಔಟ್ಕಮ್ ಆಫ್ ದಿಸ್ ರಿಲೇಷನ್ಶಿಪ್? ಅವ್ರನ್ನ ಬಿಟ್ಟು ಬರ್ತಾರಾ? ಥರ್ಡ್ ಪಾರ್ಟಿನ ಬಿಟ್ಟು ನಿಮ್ಮ ಪರ್ಸನ್ ನಿಮ್ಮ ಕಡೆ ಬರ್ತಾರ. ನೀವೆಲ್ಲ ಆರಾಮದಿರಿ, ನೀವೆಲ್ಲ ಖುಷಿಯಿಂದ ಜೀವನ ಮಾಡಕತ್ತೀರಿ. ಮೋಸ್ಟ್ ಆಫ್ ದೆಮ್ ಮಾಡ್ತಿಲ್ಲ ಅಂದ್ರೆ ಮಾಡಿರಿ. ಇದು ಬಿಟ್ಟು ಬರ್ತಾರ ನೋಡೋಣ. ಬರ್ತಾರ.
ಓಕೆ, ಸ್ವಲ್ಪ ಟೈಮ್ ಕೊಡ್ರಿ, ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ, ಭಾಳ ಟೈಮ್ ಹಿಡಿತೈತಿ ಅವ್ರನ್ನ ಬಿಟ್ಟು ಬರೋಕೆ. ಓಕೆ, ಇನ್ನೂ ಒಂದು ಇಲ್ಲ ಅಂದ್ರೆ ಒಂದು 5 ತಿಂಗಳು 6 ತಿಂಗಳಾರ ಹಿಡಿತೈತಿ. ಸೊ ಡಿಸೆಂಬರ್ ಮಟನ ನೋಡಿರಿ, ಬಿಟ್ಟು ಬರಾಗ ಚೇಂಜಸ್ ಮಾಡ್ಕೊತಾರೆ, ಎಲ್ಲ ಮಾಡ್ತಾರೆ. ಫೈನಾನ್ಷಿಯಲ್ ಸ್ಟೆಬಿಲಿನ ಆಗಿ ಬರ್ತಾರೆ. ಅವ್ರದ್ದು ಏನೈತಲ್ಲ ಅವ್ರನ್ನ ಬಿಟ್ಟು ಬರ್ತಾರೆ. ಸ್ವಲ್ಪ ನೀವು ಪೇಷನ್ಸಿಂದ ನಿಮ್ಮ ಜೀವನ ನೀವು ಯಾರಿರ ಕೆಲವೊಬ್ರು, ಯಾಕಂದರೆ ಎಲ್ಲ ಜನರಲ್ ರೀಡಿಂಗಿಂದ ಯಾರು ಖುಷಿ ಜೀವನ ನಿಮ್ದು ಇಲ್ಲಿ ಬಂದೈತಲ್ಲ, ಈ ರೀತಿ ಮಾಡ್ತಿಲ್ಲ ಅಥವಾ ಒಂದೇ ಸ್ಟಾಕ್ ಕೊಡ್ರಿ ಇದ್ರೊಳಗೆ ಇದ್ದಿ ಅಂದ್ರೆ ಬರಲಿ ಅಂತ ಹಿಂಗಿರಬೇಡ್ರಿ. ಇವ್ರು ಇಲ್ಲಿ ಬೇರೆ ಹೆಂಗದಾರ ನೋಡ್ರಿ ನಿಮ್ಮ, ಯಾಕಂದ್ರೆ ಜನರಲ್ ರೀಡಿಂಗಿಂದ ಒಬ್ಬರು ಇರ್ತೀರಿ. ನಿಮ್ಮ ಲೈಫ್ ನೀವು ಖುಷಿಯಿಂದ ಜೀವನ ಮಾಡ್ಕೊತೀರಿ. ಬರೋರು ಬರ್ತಿರ್ತಾರೆ ಆ ಟೈಮ್ನಾಗ. ಓಕೆ, ಬರ್ತಾರಂತ ಬಂತು ನೋಡ್ರಿ, ಎಸ್ ಅಂತ ಬಂತು, ಹೌದಾ? ಸೊ ನಿಮ್ಮ ಜೀವನ ನೀವು ಖುಷಿಯಿಂದ ಮಾಡಿರಿ, ಸ್ವಲ್ಪ ಟೈಮ್ ಹಿಡಿತೈತಿ. ಓಕೆ, ಏಂಜಲ್ಸ್ ನಿಮಗೇನು ಗೈಡೆನ್ಸ್ ಕೊಡ್ತಾರಂತ ಹೇಳ್ತೇನೆ. ಅಂದರೆ ನನ್ನ ವಿವರ್ಸ್ ಈ ಟೈಮ್ ಒಳಗೆ ಯಾವ ರೀತಿ ಇರಬೇಕು, ನೀವು ವಿವರ್ಸ್ ನಿಮ್ಮ ಎನರ್ಜಿ ಹೆಂಗಿರ್ಬೇಕು, ಅವ್ರ ಪ್ರೊಸೆಸ್ ಅವ್ರು ಮಾಡ್ಕೊತಾರೆ. ಕಾರ್ಮಿಕ್ ಕನೆಕ್ಷನ್ಸ್ ಅವ್ರು ಬಿಟ್ಟು ಬರ್ಬೇಕಂದ್ರೆ ಅವ್ರ ಜವಾಬ್ದಾರಿ ಅಲ್ಲ ಅದು. ನೀವು ಅಲ್ಲಿ ಮಟ್ಟ ಹೆಂಗಿರ್ಬೇಕು, ನೀವು ಹೆಂಗಿರ್ಬೇಕಂತ ನಿಮಗೆ ಏಂಜಲ್ಸ್ ನನ್ನ ವ್ಯೂವರ್ಸಿಗೆ ಸಿ ಯುವರ್ ಡಿವೈನ್ ನಾಲೆಜ್ ದಟ್ ಕ್ಯಾನ್ ಹೆಲ್ಪ್ ಅದರ್ಸ್ ಥ್ರೂ ಯುವರ್ ಸ್ಪಿರಿಚುವಲ್ ಟೀಚಿಂಗ್. ನಿಮ್ಮದು ಸ್ಪಿರಿಚುವಲ್ ಟೀಚಿಂಗಿಂದ ನೀವು ಏನು ಕಲ್ತೀರಿ, ಟೀಚಿಂಗ್ ಅಂದರೆ ಸ್ಪಿರಿಚುವಲ್ ಅಲ್ಲ, ನಿಮ್ದು ಏನು ಕಲ್ತೀರಿ, ನಿಮ್ಮ ಜೀವನದಾಗ ಏನೇನು ನೀವು ನಿಮ್ಮ ನಾಲೆಜ್ ಏನೈತಲ್ಲ ಅದನ್ನು ನಿಮ್ಮಷ್ಟಕ್ಕೆ ನೀವು ಅದನ್ನು ತೊಗೊಂಡು ನೀವು ಆರಾಮಿರ್ರಿ ಅಂತ ಹೇಳ್ತಾ ಇದ್ದಿದೆ. ಅದನ್ನು ಬೇರೆಯವ್ರಿಗೆ ಕೊಡ್ರಿ. ನೀವು ಏನಾರು ಹೆಲ್ಪ್ ಕೇಳಿದ್ರೆ ನಿಮ್ಮ ಪರ್ಸನ್ ಅವ್ರಿಗೆ ಕೊಡ್ರಿ. ಕೇಳಿದ್ರಷ್ಟೇ ಕೊಡ್ಬೇಕು ಯಾವಾಗಲೂ ನಾಲೆಜ್, ಕೇಳ್ದಂಗೆ ಕೊಡೋಕೆ ಹೋಗ್ಬೇಡ್ರಿ. ಸ್ಪೆಂಡ್ ಟೈಮ್ ನಿಯರ್ ವಾಟರ್ ಸಚ್ ಆಸ್ ಲೇಕ್, ರಿವರ್, ಓಷನ್ ಟು ರೀಚಾರ್ಜ್ ಯುವರ್ ಬ್ಯಾಟ್ರೀಸ್. ಇದ್ರ ಅರ್ಥ ಏನಂತಂದ್ರೆ ನೀವು ಎಮೋಷ್ನಲಿ ಡ್ರೈನ್ ಆಗಬೇಡ್ರಿ. ಎಮೋಷ್ನಲಿ ಡ್ರೈನ್ ಆಗಿರಿ, ಕೆಲವೊಬ್ರು ಎಮೋಷ್ನಲಿ ಡ್ರೈನ್ ಆಗಿರಿ. ಇಲ್ಲಿ ಡ್ರೈನ್ ಆಗಿದ್ದಕ್ಕೆ ಏನು ಮಾಡಬೇಕು, ವಾಟರ್ ಏನೈತಲ್ಲ ಅದು ಎಮೋಷನ್ಸಿಗೆ ನಮ್ಮದು ಅದು ತತ್ವ. ಓಕೆ, ಇಟ್ ರಿಲೇಟ್ಸ್. ಸೊ ಸ್ವಲ್ಪ ನೀರಿನ ಜೊತೆ ಒಡನಾಟ ಮಾಡಿಕೊಳ್ರಿ. ಜಾಸ್ತಿ ನೀರು ಎಲ್ಲಾರ ಹೊರಗೆ ಹೋಗ್ಬರ್ರಿ, ಸ್ವಲ್ಪ ಗಿಡಕ್ಕೆ ನೀರು ಹಾಕಿರಿ. ಒಂದು ಬಕೆಟ್ ಒಳಗೆ ನೀರು ಹಾಕಿ, ಏನಾರು ಒಂದು ಬೌಲ್ ಒಳಗೆ ಎದ್ರಾಗ ಹಾಕಿ ಕಾಲು ಇಟ್ಕೊಂಡು ಕುಂದಿರ್ರಿ. ಇಲ್ಲ ಒಂದು ಗ್ಲಾಸ್ ನೀರು ನಿಮ್ಮ ಹತ್ರ ಇಟ್ಕೊಂಡು ಕುಂದಿರ್ರಿ. ಅದ್ರಾಗ ನಿಮ್ಮ ಎನರ್ಜಿ ಹಾಕಿರಿ. ನಿಮ್ಮ ಹತ್ರ ಸುಮ್ಮನೆ ಇಟ್ಟರೆ ಸಾಕು, ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಹಿಡ್ಕೊತದೆ. ಆಮೇಲೆ ಹೋಗಿ ಅದನ್ನು ಗಿಡಕ್ಕೆ ಹಾಕಿಬಿಡ್ರಿ. ಸೊ ಇದು ನಿಮ್ದು ನೀರಿನ ಏನಂತೀರಿ ಜಲತತ್ವನ ಬ್ಯಾಲೆನ್ಸ್ ಮಾಡ್ಕೊಳಕ್ಕಿದೆ. ಅದನ್ನು ಮಾಡ್ಕೊಳ್ರಿ ಅಂತಂದರೆ ಎಮೋಷ್ನಲಿ ಡ್ರೈನ್ ಆಗಬೇಡ್ರಿ ಅಂತ ಹೇಳ್ತಿರೋದು. Allow yourself to receive. This will increase your intuition, energy and ability to give others. ನಿಮ್ದು ಇಂಟ್ಯೂಷನ್ಸ್ ಏನಿರ್ತಾವಲ್ಲ, ಅಂದ್ರೆ ನಿಮ್ದು ಒಳಗಿನ ಶಕ್ತಿ ಐತಲ್ಲ, ಇಲ್ಲೊಂದು ಏನೋ ಪ್ರಾಬ್ಲಮ್ ಹೇಳ್ತಾರೆ, ನಿಮ್ದು ಏನೋ ನಡೀತೈತಲ್ಲ, ಆದರೆ ನಿಮ್ಮ ಇಂಟ್ಯೂಷನ್ಸ್ನ ಹಾಕಿ. ಇದ್ರಾಗಿಂದ ಹೇಳಾಕತ್ತೀನಿ ಈಗ ಸದ್ಯ. ನಿಮ್ದು ಇಂಟ್ಯೂಷನ್ಸ್ ಹಾಕಿರಿ. ಅದರಿಂದ ನೀವೇನು ಪಾಠ ಕಲಿಬೋದು, ನಿಮ್ಮ ಪರ್ಸನಿಗೆ ನೀವೇನು ಅಡ್ವೈಸ್ ಕೊಡ್ಬೋದು ಅಂತ ನಿಮಗೆ ಎಬಿಲಿಟಿ ಐತದ. ಸೊ ಯು ಹ್ಯಾವ್ ದಟ್ ನಾಲೆಜ್, ಅದನ್ನು ಅವ್ರಿಗೆ ಕೊಡ್ರಿ. ಓಕೆ, ನಿಮ್ದು ಎಬಿಲಿಟಿ ಐತಿ, ಎನರ್ಜಿ ಐತಿ, ನಿಮ್ಮ ಇಂಟ್ಯೂಷನ್ಸ್ ನಿಮ್ಗೊಂದು ಹೆಲ್ಪ್ ಮಾಡೋದು ಶಕ್ತಿ ಐತಿ, ಒಬ್ಬರಿಗೆ ಸಹಾಯ ಮಾಡುವಂಥದ್ದು, ಅದು ಐಡಿಯಾಸ್ ಕೊಡುವಂಥ ಶಕ್ತಿ ನಿಮ್ಮಲ್ಲಿ ಐತಲ್ಲ, ಅದನ್ನು ಈ ಟೈಮ್ನಾಗ ಕೊಡ್ರಿ. ಇನ್ನೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಉಪಯೋಗಿಸ್ಕೊಳ್ರಿ. ನಿಮ್ಮ ಜೀವನಕ್ಕೂ ಉಪಯೋಗಿಸ್ಕೊಳ್ರಿ, ಇನ್ನೊಬ್ರಿಗೆ ಉಪಯೋಗಿಸ್ಕೊಳ್ರಿ. ಓಕೆ, ಅಲವ್ ಯುವರ್ ಸೆಲ್ಫ್ ಟು ರಿಸೀವ್ ಅಂತಂದ್ರೆ ದೇವ್ರು ಏನು ಕೊಡ್ತಿರ್ತಾನಲ್ಲ ಅದನ್ನು, ಅದು ಒಳ್ಳೇದಿರ್ಬೋದು ಕೆಟ್ಟದ್ದು ಇರ್ಬೋದು, ಅದನ್ನು ನಾವು ಎಲ್ಲನೂ ಒಂದೇ ರೀತಿ ತೊಗೊಂಡು ಅದರಿಂದ ಏನು ಲೆಸನ್ಸ್ ಕಲಿಯಾಕತ್ತೀವಿ ಅಂತ ವಿಚಾರ ಮಾಡಬೇಕು. ಓಕೆ, ದಿಸ್ ಈಸ್ ದ ನಿಮ್ಮದು ಮತ್ತು ನಿಮ್ಮ ಪಾರ್ಟ್ನರಿಂದ ಥರ್ಡ್ ಪಾರ್ಟಿದು ಎನರ್ಜೀಸ್ ನೋಡೇನೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಬೆಲ್ ಐಕಾನ್ ಒಳಗೆ ಹೋಗಿ ಆಲ್ ಅಂತ ಹೊಡಿರಿ. ಅದು ಬ್ಲ್ಯಾಕ್ ಕಲರ್ ಟರ್ನ್ ಹಾಕಿದೆ, ಅದ್ರ ಮುಂದೆ ಒಂದು ಟಿಕ್ ಮಾರ್ಕ್ ಬರ್ತೈತಿ, ರೈಟ್ ಮಾರ್ಕ್. ಅದು ಬಂದಷ್ಟೇ ಎಲ್ಲ ವೀಡಿಯೋಸ್ ನಿಮಗೆ ಬರ್ತಾವೆ. ಇಲ್ಲಾಂದ್ರೆ ಬರ್ಲಿಕ್ಕಂದ್ರೆ ಎಷ್ಟೋ ಮಂದಿ ನಾವೆಲ್ಲ ಮಾಡೇವಿ, ಸಬ್ಸ್ಕ್ರೈಬ್ ಮಾಡೇವಿ, ನೋಟಿಫಿಕೇಷನ್ ಹಾಕೇವಿ, ಆದ್ರೆ ಬರ್ತಾಯಿಲ್ಲ ಅಂತಾರೆ. ನೋಟಿಫಿಕೇಷನ್ನ ಬ್ಲ್ಯಾಕ್ ಆಗಬೇಕದು ಬೆಲ್, ಅದ್ರ ಮುಂದೆ ಒಂದು ರೈಟ್ ಮಾರ್ಕ್ ಬರಬೇಕು. ಅಂದ್ರಷ್ಟೇ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾವೆ. ಓಕೆ, ನಿನ್ನೆ ಹುಣ್ಣಿಮೆ ದಿವಸದೊಂದು ನಿಮ್ಮ ವಿಡಿಯೋ ಹಾಕಿದ್ದೆ, ಅದನ್ನೆಲ್ಲರೂ ನೋಡಿರಿ, ಮಾಡಿರಿ. ಭಾಳ ಹೆಲ್ಪ್ ಆಗುತ್ತದೆ, ಭಾಳ ಪವರ್ಫುಲ್ ರಿಚುವಲ್ ಐತದ. ಇವತ್ತು ಮಾಡ್ಬೋದು, ಮಾಡಿರಿ. ಇಲ್ಲ ನೆಕ್ಸ್ಟ್ ಹುಣ್ಣಿಮೆಗೆ. ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.